ಇನ್ನು ಈಗ ಪ್ರಜ್ವಲ್ ಕೇಸ್ನಲ್ಲಿ ಏನಾಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಪ್ರಜ್ವಲ್ ರೇವಣ್ಣ SIT ಕಸ್ಟಡಿ ಅಂತ್ಯವಾಗುತ್ತೆ. ಸೊ ಇಂದು ಕೋರ್ಟ್ಗೆ ಹಾಜರುಪಡಿಸಿರುವ SIT ಕಸ್ಟಡಿ ಇವತ್ತಿಗೆ ಅಂತ್ಯ. ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ರೇವಣ್ಣ ಕೇಸ್ನಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಒಂದು ಕಥೆ ಆದ್ರೆ ಇತ್ತ ಪ್ರಜ್ವಲ್ದು ಇನ್ನೊಂದು ಕಥೆ. ಎರಡು ಪ್ರಕರಣದ ತನಿಖೆಯನ್ನು ಈಗ SIT ಆಲ್ಮೋಸ್ಟ್ ಫೈನಲ್ ಮಾಡ್ತಾ ಇದೆ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ FIR, CIDಯಲ್ಲಿ ದಾಖಲಾದಂತ ಅತ್ಯಾಚಾರ ಕೇಸ್ ತನಿಖೆ ಆಗ್ತಾ ಇದೆ. ಎರಡೂ ಪ್ರಕರಣಗಳ ತನಿಖೆ ಬಹುತೇಕ ಪೂರ್ಣ ಆಗಿದೆ. ಇಂದು ಪ್ರಜ್ವಲ್ ರೇವಣ್ಣ SIT ಕಸ್ಟಡಿ ಏನು ಅಂತ್ಯ ಆಗ್ತಾ ಇದೆ, ಈ ಕಾರಣಕ್ಕೆ ಕೋರ್ಟ್ಗೆ ಹಾಜರುಪಡಿಸುತ್ತಿದ್ದಾರೆ SIT ಟೀಮ್ನ ಅಧಿಕಾರಿಗಳು. ಹಾಗೆ ಭವಾನಿ ರೇವಣ್ಣ ಭವಿಷ್ಯ ಏನು? KR ನಗರ ಮಹಿಳೆಯ ಅಪಹರಣ ಕೇಸ್. ಇಂದು ಭವಾನಿ ನಿರೀಕ್ಷಣಾ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಆದೇಶ ಪ್ರಕಟ ಮಾಡಲಿರುವ ಹೈಕೋರ್ಟ್ ಏಕಸದಸ್ಯ ಪೀಠ. ಆದೇಶವನ್ನ ನ್ಯಾಯಮೂರ್ತಿ ಕೃಷ್ಣ S ದೀಕ್ಷಿತ್ ಅವರಿದ್ದ ಪೀಠ ಕಾಯ್ದಿರಿಸಿತ್ತು. ವಿಚಾರಣಾ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ನಿರಾಕರಿಸಿತ್ತು. ಸೊ ಆ ಕಾರಣಕ್ಕೆ ಈಗ ಭವಾನಿ ನಿರೀಕ್ಷಣಾ ಜಾಮೀನೇನಿದೆ ಅದರ ಬಗ್ಗೆ ಇವತ್ತು ಫೈನಲ್ ಆಗಲಿದೆ. ಸೊ ಮುಂದೆ ಏನು ಭವಾನಿಗೆ ಬೇಲ್ ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ನಿರೀಕ್ಷಣಾ ಜಾಮೀನು ಕೊಡಲಾಗುತ್ತಾ? ಸದ್ಯಕ್ಕೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು, ಇದು ಪ್ರಕಟ ಆಗುತ್ತೆ.